ತಾಲೂಕಿನ ಮಾಳ ಗ್ರಾಮ ಪಂಚಾಯತ್ ಸಮೀಪದ ಪೇರಡ್ಕ ಅನ್ನುವಂಥ ಗ್ರಾಮೀಣ ಭಾಗದಲ್ಲಿ ಇದ್ದೇನೆ. ಇದೊಂದು ಕುಗ್ರಾಮ ಅಂತಲೇ ಹೇಳಬೇಕು. ಹೆಚ್ಚು ಗಿರಿಜನ ಜನರೇ ಇರುವಂಥದ್ದು. ಈ ಪ್ರದೇಶಕ್ಕೆ ನಾನು ಯಾಕೆ ಬಂದಿದ್ದೇನೆ ಅಂದರೆ, ನಾವು ನೋಡ್ತಾ ಇರುವಂಥ ಈ ಒಂದು ರಸ್ತೆ ಬಹಳ ಸುಸಜ್ಜಿತವಾಗಿ ನಮಗೇನೋ ಕಾಣ್ತಾ ಇದೆ, ಆದರೆ ಇದು ಸಂಚಾರಕ್ಕೆ ಯೋಗ್ಯವಾಗಿ ಇರಲಿಲ್ಲ. ಈ ಥರ ಇದ್ದಾಗ ಇದನ್ನು ನಿರ್ವಹಣೆ ಮಾಡುವಂಥದ್ದು ಸ್ಥಳೀಯ ಪಂಚಾಯತ್ನ ಜವಾಬ್ದಾರಿ ಆಗಿರುತ್ತೆ. ಆದರೆ ಸಾಕಷ್ಟು ಬಾರಿ ಮನವಿ ಕೊಟ್ಟಾಗಲೂ ಕೂಡ ಆ ಕೆಲಸವನ್ನು ಸ್ಥಳೀಯ ಪಂಚಾಯತಿಯವರು ಮಾಡಲೇ ಇಲ್ಲ. ಇದರಿಂದ ಒಂದು ರೀತಿಯಲ್ಲಿ ರೋಸಿ ಹೋದರು ಅಂತಲೇ ಹೇಳಬೇಕು. ಇಲ್ಲಿನ ಗೋವಿಂದ ಮಲೆಕುಡಿಯ ಅನ್ನುವರು ತನ್ನ ಮನೆಯ ಆಸುಪಾಸಿನಲ್ಲಿ ಮೊದಲು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ರಸ್ತೆಯನ್ನು ಏನೀಗ ನಾವು ನೋಡ್ತಾ ಇದ್ದೇವೆ, ಸುಸಜ್ಜಿತವಾಗಿ ಒಂದು ಸೈಡಿನಲ್ಲಿ ಮೋರಿಯ ಸಹಿತವಾದ ಒಂದು ರಸ್ತೆ ನಮಗೆ ಕಂಡು ಬರ್ತಾ ಇದೆ. ಇದು ಅವರೇ ಮಾಡಿರುವಂಥದ್ದು. ಬಳಿಕ ಕೇವಲ ನನ್ನ ಮನೆಯ ಆಸುಪಾಸು ಯಾಕೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಮನೆಯಿಂದ ಮುಂದೆಯೂ ಕೂಡ ಅವರ ಮನೆಯ ದಾಟಿ ಸಾಕಷ್ಟು ಮುಂದಕ್ಕೆ ನೋಡಿದರೆ ನಮಗೆ ಸುಮಾರು 500 ಮೀಟರ್ವರೆಗೂ ಕೂಡ ಸುಸಜ್ಜಿತವಾದ ರಸ್ತೆ ಈಗ ಕಂಡು ಬರ್ತಾ ಇದೆ. ಈ ಸಂಪೂರ್ಣ ರಸ್ತೆಯನ್ನು ಒಬ್ಬ ವ್ಯಕ್ತಿ ತನ್ನ ಸ್ವಂತ ಪರಿಶ್ರಮದಿಂದ ಪ್ರತಿದಿನ ತನ್ನ ಕೂಲಿ ಕೆಲಸ ಮುಗಿಸಿ ಬಂದ ನಂತರ ಮಾಡಿರುವಂಥದ್ದು ಅನ್ನುವಂಥದ್ದು ಬಹಳ ಗಮನ ಸೆಳೆಯುವಂಥ ವಿಚಾರ. ಕೆಲವೊಮ್ಮೆ ಪಂಚಾಯಿತಿಗಳು ಕಿವಿ ಕೊಡೋದಿಲ್ಲ, ಜನರ ಬೇಡಿಕೆಗಳಿಗೆ ಸ್ಪಂದಿಸೋದಿಲ್ಲ, ಹಾಗಂತ ಬಾಯಿ ಮುಚ್ಚಿ ಕೈ ಕಟ್ಟಿ ಕೂತ್ರೆ ಆಗೋದಿಲ್ಲ ಅನ್ನುವಂಥದ್ದು ಗೋವಿಂದ ಮಲೆಕುಡಿ ಅವರ ಮಾತು. ಸೊ ತನ್ನ ಮನೆಯ ಪರಿಸರದಲ್ಲಿ ಮೊದಲಾಗಿ ಕೆಲಸ ಮಾಡಿದರು, ನಂತರದಲ್ಲಿ ಜನರಿಗೆ ಉಪಯೋಗ ಆಗಲಿ, ಮುಖ್ಯವಾಗಿ ಈ ಭಾಗದಲ್ಲಿ ಓಡಾಡುವಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಿರ್ಮಿಸಿದಂಥ ಸುಸಜ್ಜಿತವಾದ ರಸ್ತೆ ನಮಗಿಲ್ಲಿ ಈಗ ಕಂಡು ಬರ್ತಾ ಇದೆ. ಸುಮಾರು 30-35 ಮನೆಗಳವರೆಗೆ ಇದರಿಂದ ಅನುಕೂಲ ಆಗುತ್ತೆ. ಈ ಪಕ್ಕದ ಡಾಮರ್ ರಸ್ತೆಗಳೆಲ್ಲ ಹಾಳಾಗಿವೆ. ಸೊ ಬಹುತೇಕ ಜನರು ಇದೇ ರಸ್ತೆಯನ್ನು ಅವಲಂಬಿಸಿ ಓಡಾಡ್ತಾರೆ ಈಗ ಅನ್ನುವಂಥದ್ದು. ಗೋವಿಂದ ಮಲೆಕುಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈಗ 55 ವರ್ಷ ಪ್ರಾಯ. ಕೂಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸ ಮಾಡಿದ ಮೇಲೆ ಬಿಳುವಿನ ಹೊತ್ತಿನಲ್ಲಿ ಮಾಡಿರುವಂಥ ಈ ರಸ್ತೆ. ನಿಮಗೆ ಈ ಕೆಲಸ ಮಾಡಬೇಕು ಅಂತ ಅನಿಸಿದ್ದು ಯಾಕೆ? ನಿಮ್ಮ ಮನೆ ಹತ್ರ ಮಾತ್ರ ಮಾಡ್ಬೋದಿತ್ತು, ಆದರೆ ಬೇರೆ ರಸ್ತೆ ಸಹ ಮಾಡಿದರೆ ನಿಮಗೆ ಅದಕ್ಕೆ ಏನು ಉಮೇದದ್ದು ಅಂತ? ನಮಗೆ ಜನರು ಎಲ್ಲ ಒಂದಲ್ಲ, ಅದು ನಾನು ಹತ್ತಿರ ಮಾಡಿದರೆ ಅವರಿಗೆ ಹೋಗಲಿಕ್ಕೆ ಇಲ್ಲಲ್ಲ. ಅದಕ್ಕೆ ನಾನು ಇಲ್ಲಿ ಒಂದು ಸಲ ಅಲ್ಲಿವರೆಗೆ ಮಾಡುವುದಂತ ನಿರ್ಧಾರ ಹಾಕಿದ್ದೇನೆ. ದಿನ ಎಷ್ಟೊತ್ತು ಕೆಲಸ ಮಾಡ್ತೀರಿ? ದಿನ ಒಂದು ಸಾಯಂಕಾಲ ಒಂದು 6 ಗಂಟೆ ಅಂದರೆ 7-8 ಗಂಟೆ ಮುಟ ರಾತ್ರಿಯಲ್ಲಿ ಮಾಡ್ತೀನಿ ನಾನು. ಬೆಳಿಗ್ಗೆ ಒಂದು ನನ್ನ ಮನೆಯಲ್ಲಿ ಕೆಲಸ ಆಗಿ ಇಲ್ಲೇ ಮಾಡೋದು, ಮತ್ತು ಮಧ್ಯಾಹ್ನ ಊಟಕ್ಕೆ ಒಂದು ಹೋಗೋದು. ಬಟ್ ನೀವೆಲ್ಲ ಕೂಲಿ ಕೆಲಸಕ್ಕೆಲ್ಲ ಹೋಗಿ ಬಂದು ಸಮಯ ಆಗ್ತದೆ ಇದೆಲ್ಲ ಮಾಡಲಿಕ್ಕೆ? ಹೇಗೆ ಮ್ಯಾನೇಜ್ ಮಾಡೋದು? ಅದಾಗಲಿ, ನಾನು ಒಂದು ದಿನ ರಜೆ ಮಾಡಿ, ನಾಳೆ ರಜೆ ಉಂಟಲ್ಲ, ಅದಕ್ಕೆ ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡಿ ಇಲ್ಲಿ ಮಾಡೋದು ಕೆಲಸ. ಇದೊಂದು ಆಗ್ತದೆ ಅಂತ ನಾನೇ ಮಾಡಬೇಕಲ್ಲ, ಅದಕ್ಕೆ ನಾನೇ ಇಲ್ಲಿ ಮಾಡೋದು. ಈಗ ನೋಡುವ ಖುಷಿ ಆಗೋದಿಲ್ವ? ಜನ ಮಕ್ಕಳು, ಮುಖ್ಯ ಶಾಲೆ ಮಕ್ಕಳೆಲ್ಲ ಓಡಾಡುವಾಗ ನಿಮಗೆ ಮುಂಚೆ ಹೇಗೆ ಅನಿಸ್ತಾ ಇತ್ತು, ಈಗ ಏನು ಅನಿಸ್ತದೆ? ಮುಂಚೆ ಅಲ್ಲಿ ಹೋಗ್ಲಿಕ್ಕಿದ್ದ ವಾಪಸ್ ಬರ್ತಾರೆ, ಇಲ್ಲೇ ಹೋಗ್ತಾರೆ, ಅಲ್ಲಿ ಕಾಂಕ್ರೀಟ್ ಹೋಗಿ ಅಲ್ಲಿ ಹೋಗ್ಲಿಕ್ಕಾಗಲಿ. ಅಷ್ಟುವರೆಗೆ ನಾನು ಇದು ಗುಂಡಿಯೆಲ್ಲ ಹಾಕಿ, ಮಣ್ಣು ಹಾಕಿ ಎಲ್ಲ ಕಲ್ಲು ಗುಂಡಿಗೆ ಹಾಕಿ ಎಲ್ಲ ಮಣ್ಣು ತುಂಬಿಸಿ ಗಾಡಿಯಲ್ಲಿ ಹೋಗ್ತದೆ ಬಿಟ್ಟು. ತೋಡೆಲ್ಲ ಮಾಡಿದ್ದೀರಿ? ತೋಡಿ ಮಲ್ಲ ಫುಲ್ಲು ಇನ್ನೂ ಸಹ ತೋಡು ಹಾಕಲಿಕ್ಕೆ ಉಂಟು. ಇದು ಹಂಪು ಇಡಬೇಕು, ಅದಕ್ಕೆ ಅಲ್ಲಿ ಅಲ್ಲಿ ಕಟ್ಟು ಮಾಡಬೇಕು. ಇಲ್ಲದಿದ್ದರೆ ರೋಡಿನಲ್ಲಿ ನೀರೆಲ್ಲ ಪಾಸ್ ಆಗ್ತದೆ, ಕಣಿಕೆ ಹೋಗಬೇಕು. ತುಂಬ ಕೆಲಸ ಉಂಟು ಭಾರಿ. ಈಗ ಇಷ್ಟು ಕೆಲಸ ಮಾಡಿದರೂ ಇನ್ನೂ ಕೆಲಸ ಮಾಡಬೇಕನ್ನೋ ಉಮೇದು ಅವರಿಗೆ. ಯಾವ ರೀತಿ ಮುಂಚೆ ತೊಂದರೆ ಆಗ್ತಾ ಇತ್ತು, ಈಗ ಯಾವ ರೀತಿ ಅನುಕೂಲ ಆಗಿದೆ? ಅವರ ಕೆಲಸದ ಬಗ್ಗೆ ನೀವೇನು ಹೇಳ್ತೀರಿ? ಅಂದರೆ ಯಾವಾಗಲೂ ಗುಳಿ ಗುಂಪಲ್ಲೆಲ್ಲ ಬರ್ತಾ ಇದ್ವಿ ನಾವು, ಆದರೆ ಇವಾಗೆಲ್ಲ ಕ್ಲಿಯರ್ ಮಾಡಿದ್ದಾರೆ. ತುಂಬ ಸಮಯದಿಂದ ಕೆಲಸ ಮಾಡ್ತಾನೆ ಇರ್ತಾರೆ. ಇವರು ಹೇಳಿದ್ರಿಗೆ ಸಂಜೆ ಮತ್ತು ಬೆಳಿಗ್ಗೆ ಅಂತ, ಸಂಜೆ ಬೆಳಿಗ್ಗೆ ಅಂತಲ್ಲ, ಯಾವಾಗ ಟೈಮ್ ಕೆಲಸ ಎಲ್ಲ ಬಿಸಿಲಲ್ಲೇ ಇರ್ತದೆ. ಮೊನ್ನೆ ಬಿಸಿಲಲ್ಲಿ ನಾನು ಫೋಟೋ ತಗೊಂಡು ಹೋಗಿದ್ದೀವಿ ಇರ್ತು ಹಾಗೆ. ಮತ್ತು ಇದು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇಲ್ಲಿ ಪೇರಡ್ಕ ಎಲ್ಲಾದರೂ ರೋಡ್ ಬ್ಲಾಕ್ ಆದರೆ, ಒಂದು ವೇಳೆ ಹೈವೇ ಏನಾದರೂ ತೊಂದರೆ ಆದರೆ, ಈ ರಸ್ತೆಯೊಂದನ್ನು ಪರ್ಯಾಯವಾಗಿ ಹೋಗಲಿಕ್ಕೆ ಮಾಡ್ಬೋದು. ಇನ್ನೊಂದು ಆಚೆಯಿಂದ ಸೂರಂಟೆ ಪೇರಡ್ಕ ಹೇಡಿಮೆ ರಸ್ತೆ ಅಂತ ಉಂಟು, ಅದರಲ್ಲಿ ಬರಲಿಕ್ಕೂ ಮಾಡ್ಬೋದು. ಅಂಥ ಒಂದು ಪರ್ಯಾಯ ವ್ಯವಸ್ಥೆಯೂ ಈ ರಸ್ತೆಯಲ್ಲಿ ಇದೆ. ಈಗ ಇವರಿಷ್ಟು ಮಾಡಿದ್ದಾರೆ, ಇನ್ನು ಪಂಚಾಯತ್ ಮುಂದುವರಿಸಿ ಒಂದು ಬೇಗ ಶಾಶ್ವತ ವ್ಯವಸ್ಥೆ ಮಾಡಿದರೆ ಒಳ್ಳೆಯದಲ್ವಾ? ಖಂಡಿತವಾಗಿ ಪಂಚಾಯತಿಯವರು ಇದನ್ನು ಮಾಡಬೇಕು. ಸ್ಥಳೀಯ ಆಡಳಿತ, ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಯಾವುದಾದ್ರೊಂದು ಇದರ ಅನುದಾನ ಮೂಲಕ ಇದನ್ನು ಮಾಡಬೇಕು. ಸಮಾರೀಕರಣ ಮಾಡಬೇಕು ಅಥವಾ ಕಾಂಕ್ರೀಟೀಕರಣ ಮಾಡಬೇಕು. ಅವರ ಕೆಲಸದ ಬಗ್ಗೆ ನಿಮ್ಮ ಹೊಗಳಿಕೆ? ಖಂಡಿತವಾಗ್ಲೂ ಒಳ್ಳೆಯ ಇವರು ಕೆಲಸ ಮಾಡಿದಂಥ ಇದರಲ್ಲಿ ಪ್ರಯೋಜನ ಆಗಿದೆ ಎಲ್ಲ. ಮುಖ್ಯವಾಗಿ ಏನಂದರೆ, ಇದು 1-2 ದಿನದ ಕೆಲಸ ಅಲ್ಲ. ಯಾವಾಗ ಕೋವಿಡ್ ಬಂತು ಆ ಸಂದರ್ಭದಲ್ಲಿ ಶುರು ಮಾಡಿದ ಕೆಲಸ ಇವತ್ತಿನವರೆಗೂ ಮಾಡ್ತಾ ಇದ್ದಾರೆ, ಇನ್ನು ಮುಂದೆಯೂ ಮಾಡಲಿಕ್ಕಿದೆ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಗ್ರಾಮದಲ್ಲೂ ಬೇಡಿಕೆಗಳಿರುತ್ತೆ, ಪಂಚಾಯತ್ನ ಮುಂದೆ ತಮ್ಮ ಬೇಡಿಕೆಗಳನ್ನು ಇಡುವಂಥದ್ದು ಸಹಜ. ಆದರೆ ಸ್ಪಂದಿಸದೆ ಹೋದಾಗ ಸ್ವತಃ ತಾವೇ ನಿರ್ಧಾರ ಮಾಡಿ ಆ ಕೆಲಸವನ್ನು ಮಾಡೋದಿದೆಯಲ್ಲ, ಅದು ನಿಜಕ್ಕೂ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವಂಥದ್ದು. ಆ ಕೆಲಸವನ್ನು ಗೋವಿಂದ ಮಲೆಕುಡಿ ಅವರು ಮಾಡಿದ್ದಾರೆ. ಅವರಿಗೆ ನಮ್ಮ ಹೊಗಳಿಕೆ, ಜನರ ಹೊಗಳಿಕೆ ಇದ್ದೇ ಇರುತ್ತೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.